ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರೋ ಪ್ಲೀಸ್ ಕೆಳಗಡೆ ಕಾಣುವಂತಹ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಾಲಿನ ಸೊಪ್ಪು ಮಾಡ್ತಾಯಿದ್ದೀನಿ. ಕಿರ್ಸಲೆ ಸೊಪ್ಪಿಂದ ಹಾಲಿನ ಸೊಪ್ಪು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ, ಸ್ಕಿಪ್ ಮಾಡ್ದೇನೆ. ಈಗ ಉದ್ಕಕ್ಕೆ ಸೊಪ್ಪು ತೊಗೊಂಬಿಟ್ಟು ಒಂದು ಕಟ್ಟಷ್ಟು ಸೋಸ್ಕೊಂಬಿಟ್ಟು ನೀಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಉದ್ಕಕ್ಕೆ ಬಂದುಬಿಟ್ಟು ಕೊತ್ತಂಬರಿ, ಈರುಳ್ಳಿ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಹುಣಸೆಹಣ್ಣು. ಒಣಮೆಣಸಿನ್ಕಾಯಿ 6 ತೊಗೊಳ್ಳಿ. ಈಗ ಒಂದು ಬಾಣಲಿಗೆ ಒಂದು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಬಿಟ್ಟು ಒಣಮೆಣಸಿನ್ಕಾಯಿನ ಹುರ್ಕೊಂಬಿಡಿ. ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ. ಅಂದರೆ ಸೀಸಬಾರ್ದು, ಹಂಗೆ ನೀಟಾಗಿ ಹುರ್ಕೊಬೇಕು. ನೀಟಾಗಿ ಈ ಥರ ಕೈ ಆಡಿಸ್ತಾನೆ ಇರಬೇಕು ಒಣಮೆಣಸಿನ್ಕಾಯಿಗೆ, ಇಲ್ಲಾಂದರೆ ಸೀದೋಗ್ಬಿಟ್ಟು ಫುಲ್ ಘಾಟ್ ಆಗಿಬಿಡುತ್ತೆ ಮನೆ ಫುಲ್ಲು. ನೋಡಿ ಈ ಥರ. ಈಗ ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ, ಇದನ್ನ ಎತ್ತಿಟ್ಕೊಂಬಿಟ್ಟು ಸೈಡಿಗೆ ಇಡಿ. ಈಗ ಅದೇ ಬಾಣಲಿಗೆ ಇನ್ನೊಂದು ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಈರುಳ್ಳಿ ಇದೆಯಲ್ಲ ಕಟ್ ಮಾಡಿರೋದು, ಅದನ್ನು ಸೇರಿಸ್ತಾ ಇದ್ದೀನಿ. ನೋಡಿ ಈಗ ಇದಕ್ಕೆ ಒಣಮೆಣಸಿನ್ಕಾಯಿ ಇನ್ನೂ 3 ಒಣಮೆಣಸಿನ್ಕಾಯಿನ ಇದರಲ್ಲಿ ಮುರಿದ್ಬಿಟ್ಟು ಹಾಕ್ಕೊಬೇಕು ಒಗ್ಗರಣೆಗೆ. ಈಗ ಈರುಳ್ಳಿ ಮತ್ತು ಒಣಮೆಣಸಿನ್ಕಾಯಿನ ಚೆನ್ನಾಗಿ ಒಗ್ಗರಣೆಯಲ್ಲಿ ಬಾಡಿಸ್ಕೊಳ್ಳಿ. ನೀಟಾಗಿ ಸ್ಪೂನ್ ಮೂಲಕ ಹಿಂಗೆ ತಿರುಗಿಸ್ಕೊಂಡು ಫ್ಲೇಮ್ನ ಹೈಯಲ್ಲಿ ಇಟ್ಕೊಂಡ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಈ ಥರ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಉದ್ಕ, ಸ್ಕಿಪ್ ಮಾಡ್ದೇ ನೋಡ್ಕೊಳ್ಳಿ. ನೀವು ಕೂಡ ಟ್ರೈ ಮಾಡಿ ಮನೇಲಿ ಹೇಗಿರುತ್ತೆ ಅಂತ ಹೇಳಿಬಿಟ್ಟು. ನೋಡಿ ಈ ಥರ ಫ್ರೈ ಆಗ್ತಾಯಿದೆ. ಯಾಕಂದರೆ ಒಣಮೆಣಸಿನ್ಕಾಯಿ ಸೀದೋಗ್ಬಿಟ್ರೆ ಘಾಟ್ ಆಗುತ್ತಲ್ವ, ಹಾಗಾಗಿ ಸ್ಪೂನ್ನ ಅಲ್ಕಡಿಸ್ತಾನೆ ಇರಬೇಕು. ಈಗ ಒಗ್ಗರಣೆ ಅನ್ನೋದು ಫ್ರೈ ಆಗಿದೆ. ಈಗ ಇದಕ್ಕೆ ಸೊಪ್ಪನ್ನ ತೊಳೆದ್ಬಿಟ್ಟು ಇಟ್ಕೊಂಡಿದ್ನಲ್ವ, ಅದನ್ನು ಸೇರಿಸ್ತಾ ಇದ್ದೀನಿ. ನೋಡಿ ಇಷ್ಟು ಸೊಪ್ಪಾಗಿದೆ ಒಂದು ಕಟ್ಟಿಗೆ. ಈಗ ಇದಕ್ಕೆ ನಾನು ಹಾಲು ಸೊಪ್ಪಿಗೆ ಹಾಲು ಹಾಕ್ತಾಯಿಲ್ಲ. ಈಗ ಇದಕ್ಕೆ ನಾನು ಒಂದು ರೆಸಿಪಿನ ರೆಡಿ ಮಾಡಿದ್ದೀನಿ. ಅದು ಬಂದ್ಬಿಟ್ಟು ಕಡಲೆಪುಡಿ, ಶೇಂಗಾ ಬೀಜ ಇರುತ್ತಲ್ವ ಅದು, ಮತ್ತು ಹುರ್ಗಡ್ಲೆ ಮತ್ತು ಒಣಕೊಬ್ಬರಿ, ಈ 3ನ್ನ ಮಿಕ್ಸಿ ಹಾಕ್ಬಿಟ್ಟು ಪೌಡ್ರ್ ಮಾಡಿ ಇಟ್ಟಿದ್ದೀನಿ. ಈಗ ಇದನ್ನು ನೀಟಾಗಿ ಪೌಡ್ರನ್ನ ಉದುರಿಸ್ಕೊಳ್ತಾ ಇದ್ದೀನಿ. ಈಗ ನಿಮ್ಮ ಮನೇಲಿ ಹಾಲಿದ್ದರೆ ಹಾಲು ಹಾಕ್ಬಿಟ್ಟು ಸೊಪ್ಪು ಮಾಡ್ಕೊಳ್ಳಿ, ಇಲ್ಲಪ್ಪ ಅಂದರೆ ಈ ಥರ ಮಾಡ್ಕೊಳ್ಳಿ. ತುಂಬ ಟೇಸ್ಟ್ ಕೊಡುತ್ತೆ, ಹಾಲಿನಕಿನ್ನ ಟೇಸ್ಟ್ ಕೊಡುತ್ತೆ ಇದು. ನೋಡಿ ಈ ಥರ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಉದ್ಕಕ್ಕೆ ಎಷ್ಟು ಬೇಕೋ ನಿಮಗೆ ನೀರು, ಅಷ್ಟು ನೀರು ಹಾಕ್ಕೊಳ್ಳಿ. ನಾನು ಈಗ ಸೊಪ್ಪು ಕಡಿಮೆ ಇರೋದ್ರಿಂದ 1.5 ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಳ್ತೀನಿ. ಉದ್ಕಕ್ಕೆ ಸರಿ ಹೋಗುತ್ತೆ. ಸ್ವಲ್ಪ ಸೊಪ್ಪು ಕೂಡ ಮುಳುಗಬೇಕಲ್ವ, ಹಾಗಾಗಿ ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ. ಈಗ ಇಷ್ಟ ಆಗಿದೆ ಅಲ್ವಾ, ಚೆನ್ನಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಪೌಡ್ರು ಎಲ್ಲನೂ. ನೋಡಿ ಉದ್ಕ ಇವಾಗಲೇ ಎಷ್ಟು ಬಿಳಿಯಾಗಿ ಕಾಣಿಸ್ತಾ ಇದೆ, ಹಾಲಿನ ಥರ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನೋಡಿ ಈ ರೀತಿ ಮಾಡ್ಕೊಳ್ಳಿ. ರುಚಿಗೆ ಉಪ್ಪು ಇವಾಗಲೇ ಹಾಕ್ಕೊಂಬಿಡಿ, ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ. ಸ್ವಲ್ಪ ಹಾಕ್ಕೊಳ್ಳಿ. ಸ್ವಲ್ಪ ಹಾಕ್ಕೊಂಡ್ರೆ ಕಡಿಮೆ ಬೇಯಿದಿರಬೇಕಾದ್ರೆ ಉದ್ಕ ಕಲಿಸ್ಬೇಕಾದ್ರೆ ಸೇರಿಸ್ಕೊಬೋದು ಉಪ್ಪು. ಈಗ ಇದಕ್ಕೆ ಮುಚ್ಕೊಂಬಿಡಿ. ಮುಚ್ಚಿಬಿಟ್ಟು ಈಗ ನಾವು ನೆಕ್ಸ್ಟು ಜಾರಿಗೆ ಉದ್ಕಕ್ಕೆ ರೆಡಿ ಮಾಡೋಣ. ಉದ್ಕಕ್ಕೆ ಕೊತ್ತಂಬರಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಈಗ 3 ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಅಂತ ಹೇಳಿಬಿಟ್ಟು. ನಿಮ್ಗೆ ಇನ್ನೂ ಸ್ವಲ್ಪ ಖಾರ ಬೇಕಪ್ಪ ಅಂದರೆ ಇನ್ನೊಂದು ಸೇರಿಸ್ಕೊಳ್ಳಿ. ಇದು ಗುಂಟೂರು ಮೆಣಸಿನ್ಕಾಯಿ ಅಂತಾರಲ್ವ ಖಾರಕ್ಕೆ ಅಂತ ಹೇಳಿಬಿಟ್ಟು, ಅದನ್ನ ಸೇರಿಸ್ಕೊಂಡಿದ್ದೀನಿ. ಈಗ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಹುಣಸೆಹಣ್ಣು ಬಂದುಬಿಟ್ಟು ನಿಮಗೆ ಹುಳಿಗೋಸ್ಕರ ಹಾಕ್ಕೊಬೇಕು. ನೀವು ಇಲ್ಲಪ್ಪ ಅಂದರೆ ಉದ್ಕದಲ್ಲೇ ನೆನೆ ಹಾಕಿಬಿಟ್ಟು ರಸನ ಕಿವುಚ್ಕೊಂಬಿಟ್ಟು ಉದ್ಕಕ್ಕೆ ಕಲಿಸ್ಕೊಬೋದು, ಇಲ್ಲಪ್ಪ ಅಂದರೆ ರುಬ್ಕೊಬೋದು. ನೋಡಿ ಈ ಥರ ರುಬ್ಬಿ ಇಟ್ಟಿದ್ದೀನಿ. ಈಗ ಉದ್ಕಕ್ಕೆ ರೆಡಿ ಆಗಿದೆ. ನೋಡಿ ನಮ್ಮ ಸೊಪ್ಪು ಯಾವ ಥರ ಆಗಿದೆ ಅಂತ ಹೇಳಿಬಿಟ್ಟು. ಸೊಪ್ಪು ನೋಡಿ ಕುದೀತಾ ಇದೆ. ಆವಾಗವಾಗ ನೋಡ್ಕೊಂಬಿಡಿ ಚೆನ್ನಾಗಿ, ಅಂದರೆ ಬೇಯಿಸೋಕ್ಕೆ ಹೋಗಬೇಡಿ, ಮೆತ್ತಗಾಗ್ಬಿಡುತ್ತೆ. ಜಾಸ್ತಿ ಬೆಂದಷ್ಟು ಸೊಪ್ಪು ಅನ್ನೋದು ಟೇಸ್ಟು ನಮಗೆ ಹೋಗುತ್ತೆ. ನೋಡಿ ಇನ್ನೂ ಬೇಯಬೇಕು ಸೊಪ್ಪು. ಒಂದು ಟೈಮ್ ತಿರ್ಗಿಸ್ಕೊಂಬಿಟ್ರೆ ನಮಗೂ ಗೊತ್ತಾಗುತ್ತೆ ಸೊಪ್ಪು ಬೆಂದಿದೆಯಾ ಇಲ್ಲ ಅಂತ ಹೇಳಿಬಿಟ್ಟು. ಹಾಗೇ ಬಿಡಿ ಸ್ವಲ್ಪ ಹೊತ್ತು ಬೇಯೋದಕ್ಕೆ. ಸ್ವಲ್ಪ ಹೊತ್ತು ಮುಚ್ಚಿ. ಈಗ ನೋಡಿ ಇದು ಫುಲ್ ಕಂಪ್ಲೀಟಾಗಿ ಬೆಂದಿದೆ. ಉದ್ಕ ಕೂಡ ರೆಡಿ ಆಗಿದೆ. ಈಗ ಸ್ವಲ್ಪ ನೋಡ್ಕೊಂಬಿಡಿ, ಕೈಯಲ್ಲಿ ಹಿಂಗೆ 2 ಬೆರಳಲ್ಲಿ ಹಿಂಗೆ ಅಂದಾಗ ಅಷ್ಟು ಕೈಯಲ್ಲಿ ಅಂದ ತಕ್ಷಣ ಸ್ಮ್ಯಾಶ್ ಆಗಬಾರ್ದು. ನಮಗೆ ಬಾಯಿಗೆ ಸ್ವಲ್ಪ ತಿನ್ನೋ ಥರ ಇರಬೇಕು ಸೊಪ್ಪು, ಆ ಥರ ಇರಬೇಕು. ಈ ಸೊಪ್ಪು ರೆಡಿ ಆಗಿದೆ. ಇದನ್ನ ಆಫ್ ಮಾಡ್ಕೊಂಬಿಡ್ತೀನಿ ನಾನು. ಆಫ್ ಮಾಡ್ಕೊಂಬಿಟ್ಟು ಈಗ ನಾನು ಉದ್ಕಕ್ಕೆಲ್ಲ ರೆಡಿ ಮಾಡಿದ್ನಲ್ವ, ಅದು ಮಿಕ್ಸಿಯಲ್ಲಿ ಮಾಡಿದ್ದೆ, ಅದನ್ನ ಪ್ಲೇಟಲ್ಲಿ ಹಾಕ್ಕೊಂಬಿಟ್ಟು ಕೈಯಲ್ಲಿ ಕಿವುಚ್ಕೊಬೇಕು. ಇಲ್ಲಪ್ಪ ಅಂದರೆ ಹಾಗೆ ಕಲಿಸ್ಕೊತೀನಿ ಅಂದರೆ ಕಲಿಸ್ಕೊಳ್ಳಿ. ನಾನು ಸ್ವಲ್ಪ ಸೊಪ್ಪು ಹಾಕ್ಕೊಂಬಿಟ್ಟು ಕಿವುಚ್ಕೊಬೇಕಂತ ಹೇಳ್ಬಿಟ್ಟು ಪ್ಲೇಟಲ್ಲೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಆಗಿದೆ. ಸ್ವಲ್ಪ ಹುಣಸೆಹಣ್ಣಿದೆ ಅಲ್ಲ, ಹಂಗಾಗಿ ಸ್ವಲ್ಪ ಕೈಯಲ್ಲಿ ಕಿವುಚ್ಕೊಂಡ್ಬಿಡ್ತೀನಿ.
ಈಗ ಇದಕ್ಕೆ ಸ್ವಲ್ಪ ಸೊಪ್ಪನ್ನ ಕೂಡ ಸೇರಿಸ್ಕೊಂಬಿಟ್ಟು ಕಿವುಚ್ಕೊಳ್ತೀನಿ. ನೋಡಿ ಇನ್ನೂ ಬಿಸಿಯಾಗಿದೆ. ಸ್ವಲ್ಪ ಸೊಪ್ಪು ಹಾಕ್ಕೊಂಬಿಟ್ಟು ಕಿವುಚ್ಕೊಂಡ್ರೆ ಸ್ವಲ್ಪ ಉದ್ಕ ಅನ್ನೋದು ಮಂದ ಬರುತ್ತೆ. ಹಂಗಾಗಿ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ. ಈಗ ನೀಟಾಗಿ ನಿಮ್ಗೆ ಇಲ್ಲಪ್ಪ ಅಂದರೆ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಳ್ಳಿ, ಇಲ್ಲ ಲೋಟ ತೊಗೊಂಬಿಟ್ಟು ಕಿವುಚ್ಕೊಳ್ಳಿ, ಸರಿ ಹೋಗುತ್ತೆ. ಕೈಯಲ್ಲಿ ಆಗಲ್ಲ ಅಂದರೆ ನೀಟಾಗಿ ಚೆನ್ನಾಗಿ ಕಿವುಚ್ಕೊಳ್ಳಿ ಸಣ್ಣಕ್ಕಾಗೋ ಥರ. ಇಷ್ಟೇ ನೋಡಿ ಚಟ್ನಿ, ಖಾರದ ಚಟ್ನಿ ಅನ್ನೋದು ಹೊರಟಿದೆ ಇದಕ್ಕೆ. ಈಗ ಇನ್ನು ಸ್ವಲ್ಪ ಜಾಸ್ತಿ ಜನ ಇದ್ದಾರಪ್ಪ ಅಂದರೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಕ್ವಾಂಟಿಟಿ, ಸ್ವಲ್ಪ ಖಾರ ಅನ್ನೋದು ಸ್ವಲ್ಪ ಜಾಸ್ತಿನೇ ಆಗುತ್ತೆ ನಿಮಗೆ. ನೋಡಿ ಎಲ್ಲ ಕಿವುಚಿದೆಲ್ಲ ಆಗಿದೆ. ಸೊಪ್ಪು ತಣ್ಣಗಾಗಿದೆ ಅಲ್ವಾ, ಈಗ ಸೊಪ್ಪೆಲ್ಲ ಹಿಂಡ್ಬಿಟ್ಟು ಬೇರೆ ಪ್ಲೇಟಿಗೆ ಇಡಿ. ನೋಡಿ ಜಾಸ್ತಿ ಫುಲ್ ಹಿಂಡಕ್ಕೆ ಹೋಗ್ಬಿಡಿ, ಸ್ವಲ್ಪ ರಸನದಿರಲಿ ಸೊಪ್ಪಲ್ಲಿ. ನೋಡಿ ಈ ರೀತಿಯೆಲ್ಲ ಹಿಂಡ್ಕೊಳ್ಳಿ. 2 ಹಿಡಿಯಷ್ಟು ಆಗಿದೆ ನೋಡಿ ಅಷ್ಟೇ ಸೊಪ್ಪು. ಒಣಮೆಣ್ಸಿನ್ಕಾಯಿ ಏನಕ್ಕೆ ಒಗ್ಗರಣೆ ಹಾಕಬೇಕಪ್ಪ ಅಂದರೆ ಖಾರ ಕಡಿಮೆ ಇದ್ದರೆ ಒಣಮೆಣ್ಸಿನ್ಕಾಯಿ ಕಿವುಚ್ಕೊಬೋದು ಸೊಪ್ಪಲ್ಲಿರೋ ಒಣಮೆಣ್ಸಿನ್ಕಾಯಿನ, ಹಾಗಾಗಿ ಒಣಮೆಣ್ಸಿನ್ಕಾಯಿ ಹಾಕ್ಕೊಬೋದು. ಇಲ್ಲ ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ ಅಂದರೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಬೋದು. ಈಗ ಉದ್ಕ ಬಂದಿದೆ ಅಲ್ವಾ, ಈ ಉದ್ಕನ ನಾವು ಕಲಸಿದ್ದೀವಲ್ವ ಆ ಉದ್ಕಕ್ಕೆ ಮಿಕ್ಸ್ ಮಾಡಬೇಕು. ನೋಡಿ ಈಗ ಇದನ್ನೆಲ್ಲನೂ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಉಪ್ಪು ಕಡಿಮೆ ಅನಿಸಿದರೆ ಇವಾಗಲೇ ಉಪ್ಪು ಹಾಕ್ಕೊಂಬಿಟ್ಟು ಕಲಿಸ್ಕೊಳ್ಳಿ, ಸಣ್ಣ ಉಪ್ಪು ಹಾಕ್ಕೊಂಬಿಟ್ಟು. ಈಗ ಅದಕ್ಕೆ ಪ್ಲೇಟ್ ಮುಚ್ಚಿ ನೋಡಿ ಸೊಪ್ಪು ಎಷ್ಟು ಹೊರಟಿದೆ ನೋಡಿ, ಒಂದು ಕಟ್ಟಿಗೆ ಇಷ್ಟಾಗಿದೆ, 2 ತಿನ್ನೋಷ್ಟು ಆಗಿದೆ ಅಷ್ಟೇ. ಉದ್ಕ ರೆಡಿಯಾಗಿದೆ, ಸೊಪ್ಪು ಕೂಡ ರೆಡಿಯಾಗಿದೆ, ರಾಗಿ ಮುದ್ದೆ ಕೂಡ ಬಿಸಿ ಬಿಸಿಯಾಗಿ ರೆಡಿಯಾಗಿದೆ ನೋಡಿ. ಈಗ ಇದಕ್ಕೆ ನಾವು ಉದ್ಕನ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಉದ್ಕ ಎಷ್ಟು ಮಂದಿ ಬಂದಿದೆ. ನಾವು ಎಲ್ಲ ಸೊಪ್ಪು ಬೇಳೆ ಎಲ್ಲ ಹಾಕಿ ಮಾಡಿದರೂ ಕೂಡ ಇಷ್ಟು ಮಂದ ಅನ್ನೋದು ಸಿಗೋದಿಲ್ಲ ಉದ್ಕ ಒಂದು ಟೈಮು. ನೋಡಿ ಸಿಂಪಲ್ ರೆಸಿಪಿ ತೋರಿಸಿದ್ದೀನಿ. ನೀವು ಕೂಡ ಮಾರ್ಕೆಟಲ್ಲಿ ಸೊಪ್ಪು ತಂದುಬಿಟ್ಟು ಈ ಥರ ಬಸ್ಸಾಂಬಾರು ಅಂದರೆ ಉದ್ಕ ಮುದ್ದೆ ಮಾಡ್ಕೊಂಬಿಟ್ಟು ತಿನ್ನಿ. ಟೇಸ್ಟ್ ಹೇಗಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.